ಹಲೋ ಆ್ಯಂಡ್ ವೆಲ್ಕಮ್ ಟು ದಿ ಚಾನಲ್. ನಾನು ರಶ್ಮಿತ್. ಈ ವಿಡಿಯೋದಲ್ಲಿ ಮಲ್ಟಿಪಲ್ ಟೈಮ್ ಫ್ರೇಮ್ ಅನಾಲಿಸಿಸ್ ಅಂದರೆ ಏನು, ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೆ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ಮಲ್ಟಿಪಲ್ ಟೈಮ್ ಫ್ರೇಮ್ ಅನಾಲಿಸಿಸ್ ಅಂದರೆ ನಾವು ಯಾವುದೊಂದು ಟ್ರೇಡ್ ತಗೊಳ್ಳೋಕ್ಕಿಂತ ಮುಂಚೆ ಬೇರೆ ಬೇರೆ ಟೈಮಲ್ಲಿ ಯಾವ ರೀತಿ ಚಾರ್ಟ್ ಪ್ಯಾಟರ್ನ್ ಅಥವಾ ಪ್ರೈಸ್ ಆ್ಯಕ್ಷನ್ ಕ್ರಿಯೇಟ್ ಆಗಿದೆ ಅನ್ನೋದನ್ನು ಅನಲೈಸ್ ಮಾಡೋದನ್ನು ನಾವು ಮಲ್ಟಿಫುಲ್ ಟೈಮ್ ಫ್ರೇಮ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಮಲ್ಟಿಫುಲ್ ಟೈಮ್ ಫ್ರೇಮ್ ಅನಾಲಿಸಿಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ನಾವು ಕೇವಲ ಯಾವುದೋ ಒಂದು ಟೈಮ್ ಫ್ರೇಮನ್ನು ನೋಡಿ ಟ್ರೇಡನ್ನು ತಗೊಂಡಾಗ ಇನ್ ಕೇಸ್ ಬೇರೆ ಟೈಮಲ್ಲಿ ಅಲ್ಲಿ ಏನಾದರೂ, ಫಾರ್ ಎಕ್ಸಾಂಪಲ್ ನಾವು ಯಾವುದೊಂದು ಚಾರ್ಟನ್ನು 5 ಮಿನಿಟಲ್ಲಿ ನೋಡಿ ಟ್ರೇಡನ್ನು ತಗೊಳ್ತೀವಿ ಅಂತ ಇಟ್ಕೊಳ್ಳಿ. ಆಗ ಹೈಯರ್ ಟೈಮಲ್ಲಿ ಯಾವುದೊಂದು ನಾವು ಟ್ರೇಡನ್ನು ತಗೊಳ್ಳುವಂಥ ಝೋನ್ ಹತ್ರ ಒಂದಿಷ್ಟು ರೆಸಿಸ್ಟೆನ್ಸ್ ಇದ್ದರೆ ಅಥವಾ ಅಲ್ಲಿ ಏನಾದರೂ ನೆಗೆಟಿವ್ ಪ್ಯಾಟರ್ನ್ಗಳು ಕ್ರಿಯೇಟ್ ಆಗಿದರೆ ಆಗ ನಮಗೂ ಆ ಟ್ರೇಡಲ್ಲಿ ಲಾಸ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಮಲ್ಟಿಪಲ್ ಟೈಮ್ ಫ್ರೇಮ್ ಅನಾಲಿಸಿಸನ್ನು ಮಾಡಿದಾಗ ಬೇರೆ ಬೇರೆ ಟೈಮ್ ಫ್ರೇಮಲ್ಲಿ ಯಾವ ರೀತಿ ಪ್ರೈಸ್ ಆ್ಯಕ್ಷನ್ ಇದೆ ಅನ್ನೋದನ್ನು ನೋಡಿಕೊಂಡು ಟ್ರೇಡನ್ನು ಮಾಡಲಿಕ್ಕೆ ಹೋದಾಗ ಸೊ ಆಗ ನಮಗೆ ಅಲ್ಲಿ ಈ ರೀತಿ ಆಗುವಂಥ ಮಿಸ್ಟೇಕ್ಗಳು ಕಡಿಮೆ ಆಗುತ್ತೆ. ಸೊ ಹಾಗಿದ್ರೆ ಯಾವ್ಯಾವ ಟೈಮ್ ಫ್ರೇಮನ್ನು ಅನಲೈಸ್ ಮಾಡಬೇಕು ಅನ್ನೋದನ್ನು ನೋಡೋದಾದರೆ ಅದು ನಾವು ಯಾವ ರೀತಿಯ ಟ್ರೇಡನ್ನು ತೊಗೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾವೊಂದು ಶಾರ್ಟ್ ಟರ್ಮ್ ಟ್ರೇಡನ್ನು ತೊಗೊಳ್ತೀವಿ ಅಂತಿದ್ರೆ, ಫಾರ್ ಎಕ್ಸಾಂಪಲ್ ನಮ್ಮೊಂದು ಟೈಮ್ ಪೀರಿಯಡ್ ಅಪ್ ಟು 3 ಮಂತ್ ಅದು 3 ಮಂತ್ಗಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಆಗ ನಾವು 5 ಮಿನಿಟ್ ಟೈಮ್ ಫ್ರೇಮ್ನ ಚಾರ್ಟನ್ನು ನೋಡಬೇಕು ಅಂತ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ 5 ಮಿನಿಟಲ್ಲಿ ಡೈಲಿ ಒಂದು ಏನು ಸ್ಮಾಲ್ ಪ್ರೈಸ್ ಆ್ಯಕ್ಷನ್ ಆಗುತ್ತೆ 5 ಮಿನಿಟ್ ಟೈಮ್ ಫ್ರೇಮಲ್ಲಿ, ಅದು ನಮಗೆ ಮ್ಯಾಟ್ರ್ ಆಗಲ್ಲ. 6 ಮಂತ್ ಅಥವಾ 3 ಮಂತ್ಗೆ ಯಾವುದೊಂದು ಟೈಮ್ ಫ್ರೇಮನ್ನು ಒಂದು ಟ್ರೇಡನ್ನು ತೊಗೊಳ್ತೀವಿ ಅಂತ ಹೇಳಿದ್ರೆ, ಸ್ವಿಂಗ್ ಒಂದು ಶಾರ್ಟ್ ಟರ್ಮ್ ಟ್ರೇಡನ್ನು ತೊಗೊಳ್ತೀವಿ ಅಂತ ಹೇಳಿದ್ರೆ ಆಗ ಅಲ್ಲಿ ನಮಗೆ ನಾವು ಹೈಯರ್ ಟೈಮ್ ಫ್ರೇಮನ್ನು ನೋಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ವೀಕ್ಲಿ ಟೈಮ್ ಫ್ರೇಮ್ ಹಾಗೆ ಡೈಲಿ ಟೈಮ್ ಫ್ರೇಮನ್ನು ನೋಡಿ ಅಲ್ಲಿ ನಾವು ಟ್ರೆಂಡನ್ನು ಪ್ರೈಸ್ ಆ್ಯಕ್ಷನನ್ನು ಅನಲೈಸ್ ಮಾಡಿ ಟ್ರೇಡನ್ನು ತಗೊಳ್ಬೋದು. ಅಲ್ಲಿ ನಮಗೆ 5 ಮಿನಿಟ್ ಅಥವಾ 1 ಮಿನಿಟ್ನ ಚಾರ್ಟ್ನ ಅಗತ್ಯ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಆ ಪ್ರೈಸ್ ಆ್ಯಕ್ಷನ್ಗಳು ನಮಗೆ ಲಾಂಗರ್ ಟರ್ಮ್ ಚಾರ್ಟಲ್ಲಿ ಅದು ಮ್ಯಾಟ್ರ್ ಆಗಲ್ಲ. ಅದೇ ರೀತಿ ಫಾರ್ ಎಕ್ಸಾಂಪಲ್ ನಾವು ಇಂಟ್ರಾಡೇ ಟ್ರೇಡಿಂಗನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ನಮಗೆ ವೀಕ್ಲಿಯ ಚಾರ್ಟ್ ಅಷ್ಟಾಗಿ ಇಂಪಾರ್ಟೆನ್ಸ್ ಬರೋದಿಲ್ಲ. ನಾವು ನೋಡ್ಕೊಳ್ಬೋದು, ತಪ್ಪೇನಿಲ್ಲ. ಒಂದಷ್ಟು ವೀಕ್ಲಿ ಲೆವೆಲ್ಸನ್ನು ಮಾರ್ಕ್ ಮಾಡಿ ಇಟ್ಕೊಳ್ಬೋದು. ಡೈಲಿ ಅಥವಾ ಎವ್ರಿ ಟೈಮ್ ನಾವು ಒಂದು ಇಂಟ್ರಾಡೇ ಟ್ರೇಡನ್ನು ಪ್ಲೇಸ್ ಮಾಡಬೇಕು ಅಂತ ಹೇಳಿದ್ರೆ ವೀಕ್ಲಿ ಚಾರ್ಟಿಂದನೇ ಸ್ಟಾರ್ಟ್ ಮಾಡಬೇಕು ಅಂತಿಲ್ಲ, ಅಥವಾ ಮಂತ್ಲಿ ಚಾರ್ಟಲ್ಲಿ ನೋಡಬೇಕಾಗಿ ಬರೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಇಂಟ್ರಾಡೇಲಿ ಒಂದು ಶಾರ್ಟ್ ಟರ್ಮ್ ವೆರಿ ಸ್ಮಾಲ್ ಟೈಮ್ ಫ್ರೇಮ್ಗೆ ಟ್ರೇಡನ್ನು ಎಕ್ಸಿಕ್ಯೂಟ್ ಮಾಡೋದ್ರಿಂದ ನಾವು ಡೈಲಿ ಟೈಮ್ ಫ್ರೇಮಿಂದ ಸ್ಟಾರ್ಟ್ ಮಾಡ್ಬೋದು. ಡೈಲಿ, ಅರ್ಲಿ, ಅದೇ ರೀತಿ ಹೈಯರ್ ಟೈಮಿಂದ ಇನ್ನೂ ಶಾರ್ಟರ್ ಟೈಮ್ಗೆ ಬರ್ಬೋದು. ಡೈಲಿಯಿಂದ ಸ್ಟಾರ್ಟ್ ಮಾಡಿ ಅರ್ಲಿ ಚಾರ್ಟ್ ಅಥವಾ 30 ಮಿನಿಟ್ 15 ಮಿನಿಟ್ ಹೀಗೆ 5 ಮಿನಿಟ್ ಚಾರ್ಟ್ಗೆ ಬರ್ಬೋದು. ಸೊ ನೀವು ನನ್ನ ಚಾರ್ಟ್ ಅನಾಲಿಸಿಸ್ ವೀಡಿಯೋದಲ್ಲಿ ನೋಡಿದರೆ ಅದೆಲ್ಲವೂ ಶಾರ್ಟ್ ಟರ್ಮ್ ಪರ್ಪಸ್ಗೋಸ್ಕರ ಅನಲೈಸ್ ಮಾಡಿದಂಥ ಚಾರ್ಟ್ಗಳಾಗಿರುತ್ತೆ. ಅಲ್ಲಿ ನೀವು ನೋಡ್ಬೋದು, ನಾನು ಫಸ್ಟ್ ಸ್ಟಾರ್ಟ್ ಮಾಡುವಂಥದ್ದು ವೀಕ್ಲಿ ಚಾರ್ಟಿಂದ, ನೆಕ್ಸ್ಟ್ ಡೈಲಿ ಚಾರ್ಟ್ಗೆ ಬರ್ತೀನಿ. ವೀಕ್ಲಿ ಚಾರ್ಟಲ್ಲಿ ಒಂದಷ್ಟು ಲೆವೆಲ್ಗಳನ್ನು ಮಾರ್ಕ್ ಮಾಡಿಕೊಂಡು ವೀಕ್ಲಿ ಚಾರ್ಟಲ್ಲಿರುವ ಪ್ರೈಸ್ ಆ್ಯಕ್ಷನನ್ನು ನೋಡಿಕೊಂಡು ನೆಕ್ಸ್ಟ್ ನಾವು ಡೈಲಿ ಚಾರ್ಟಲ್ಲಿ ಪ್ರೈಸ್ ಆ್ಯಕ್ಷನ್ ಅಥವಾ ಚಾರ್ಟ್ ಪ್ಯಾಟರ್ನ್ ನೋಡಿಕೊಂಡು ಡೈಲಿ ಚಾರ್ಟ್ನ ಆಧಾರದ ಮೇಲೆ ಟ್ರೇಡಿಂಗ್ ಡಿಸಿಷನನ್ನು ತಗೊಳ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಬ್ರೇಕ್ಔಟನ್ನು ಕನ್ಸಿಡರ್ ಮಾಡಬೇಕಿದ್ರೆ ಕೆಲವು ವೀಡಿಯೋದಲ್ಲಿ ನೀವು ನೋಡಿರ್ಬೋದು, ಈ ಲೆವೆಲ್ಗಿಂತ ಮೇಲೆ ಡೈಲಿ ಕ್ಲೋಸಿಂಗ್ ಆದರೆ ಒಂದು ಬ್ರೇಕ್ಔಟ್ ಬರುತ್ತೆ ಅಂತ ಹೇಳಿರ್ತೀನಿ. ಅದೇ ರೀತಿ ಈ ಲೆವೆಲ್ಗಿಂತ ಕೆಳಗೆ ಡೈಲಿ ಬೇಸಿಸಲ್ಲಿ ಕ್ಲೋಸಿಂಗನ್ನು ಕೊಟ್ಟರೆ ಅದು ನೆಗೆಟಿವ್ ಆಗುತ್ತೆ ಅಂತ ಹೇಳಿರ್ತೀನಿ. ಈ ರೀತಿ ನಾವೊಂದು ಬೇರೆ ಬೇರೆ ಟೈಮನ್ನು ಯೂಸ್ ಮಾಡಿಕೊಂಡು ಚಾರ್ಟನ್ನು ಅನಲೈಸ್ ಮಾಡಬೇಕಾಗುತ್ತೆ. ಸೊ ಬನ್ನಿ ಹಾಗಿದ್ರೆ ಒಂದು ಎಕ್ಸಾಂಪಲನ್ನು ನೋಡೋಣ. ಸೊ ನಾವೀಗ ಬ್ಯಾಂಕ್ ನಿಫ್ಟಿಯ ಚಾರ್ಟನ್ನು ನೋಡ್ತಾ ಇದ್ದೀವಿ, ಬ್ಯಾಂಕ್ ನಿಫ್ಟಿಯ ಸ್ಪಾಟ್ ಚಾರ್ಟನ್ನು ನೋಡ್ತಾ ಇದ್ದೀವಿ. ಸೊ ನಾವು ಇಂಟ್ರಾಡೇ ಟ್ರೇಡ್ ಮಾಡಬೇಕು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಯಾವ ರೀತಿ ಚಾರ್ಟನ್ನು ಅನಲೈಸ್ ಮಾಡ್ಬೋದು ಅನ್ನೋದನ್ನು ನೋಡಿದ್ರೆ, ಸೊ ನೀವು ಇಂಟ್ರಾಡೇ ನಾನು ಆಗಲೇ ಹೇಳಿದೆ ವೀಕ್ಲಿಯನ್ನು ನೋಡಬೇಕು ಅಂತಿಲ್ಲ, ನೋಡಿದರೂ ತಪ್ಪಿಲ್ಲ. ಜಸ್ಟ್ ಎಂಡ್ ಆಫ್ ಡೇ ನೀವು ಜಸ್ಟ್ ಒಂದು ವೀಕ್ಲಿ ಚಾರ್ಟಲ್ಲಿ ಯಾವ ರೀತಿ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ ಅಂತ ನೋಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೋದು. ಸೊ ನೆಕ್ಸ್ಟ್ ಮೇನಾಗಿ ಕನ್ಸಿಡರ್ ಮಾಡಬೇಕಾಗಿರುವಂಥದ್ದು ಡೈಲಿ ಚಾರ್ಟಲ್ಲಿ ಯಾವ ರೀತಿ ಪ್ರೈಸ್ ಆ್ಯಕ್ಷನ್ ಕ್ರಿಯೇಟ್ ಆಗಿದೆ ಅನ್ನೋದನ್ನು ನೋಡಬೇಕಾಗತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಡೈಲಿ ಚಾರ್ಟನ್ನು ನೋಡಿದ್ರೆ ಈ ಕ್ಯಾಂಡಲ್ ಒಂದು ಬಿಗ್ ಗ್ರೀನ್ ಕ್ಯಾಂಡಲ್ ಆಗುತ್ತೆ. ಅದಾದ ನಂತರ ಎಲ್ಲ ಕ್ಯಾಂಡಲ್ಗಳು ಈ ಕ್ಯಾಂಡಲ್ ಹೈಕ್ಕಿಂತ ಮೇಲೆ ಕ್ಲೋಸ್ ಆಗಲಿಕ್ಕೆ ಫೇಲ್ ಆಗುತ್ತೆ. ಈ ಕ್ಯಾಂಡಲ್ ಹೈ ಒಂದು ರೆಸಿಸ್ಟೆನ್ಸ್ ಝೋನ್ ಆಗಿ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಹಾಗೆ ಈ ಕ್ಯಾಂಡಲ್ ಕ್ರಿಯೇಟ್ ಆದ ನಂತರ ಎಲ್ಲ ಕ್ಯಾಂಡಲ್ಗಳು ಈ ಕ್ಯಾಂಡಲ್ನ ಒಳಗಡೆನೆ ಕ್ರಿಯೇಟ್ ಆಗಿದೆ, ಅದರ ಇನ್ಸೈಡ್ ಕ್ಯಾಂಡಲ್ ಆಗಿ ವರ್ಕ್ ಆಗ್ತಾ ಇದೆ. ಸೊ ಇಮಿಡಿಯೇಟ್ಲಿ ನಮಗೇನು ಗೊತ್ತಾಗುತ್ತೆ, ಸೊ ಈ ಕ್ಯಾಂಡಲ್ನ ಹೈ ಹತ್ರ ಒಂದಿಷ್ಟು ರೆಸಿಸ್ಟೆನ್ಸ್ ಬರುತ್ತೆ. ಸೊ ನಾವು ಆ ರೆಸಿಸ್ಟೆನ್ಸ್ ಝೋನನ್ನು ಇಲ್ಲಿ ಮೆನ್ಷನ್ ಮಾಡ್ಕೊಳ್ಬೋದು. ಹಾಗೆ ಈ ಝೋನ್ ಏನಿದೆ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಇಲ್ಲಿ ವರ್ಕ್ ಆಗ್ತಾಯಿದೆ. 4-5 ಬಾರಿ ಇಲ್ಲಿ ಟಚ್ ಆಗಿ ಅಲ್ಲಿಂದ ಬೌನ್ಸನ್ನು ಕೊಟ್ಟಿದೆ. ಸೊ ಇಷ್ಟು ಅನಲೈಸ್ ಮಾಡಿದ ನಂತರ ಸೊ ನಾವು ಈ ಕ್ಯಾಂಡಲನ್ನು ಅವಾಯ್ಡ್ ಮಾಡೋಣ. ಈಗ ಈ ಕ್ಯಾಂಡಲ್ ಬಗ್ಗೆ ನೆಕ್ಸ್ಟ್ ಮಾತಾಡೋಣ. ನಮಗೆ ಈ ಕ್ಯಾಂಡಲ್ ಇನ್ನೂ ಕ್ರಿಯೇಟ್ ಆಗಿಲ್ಲ ಅಂತ ಇಟ್ಕೊಳ್ಳಿ. ಸೊ ಇಷ್ಟು ಲೆವೆಲ್ಗಳು ಸಿಕ್ತು ನಮಗೆ. ನೆಕ್ಸ್ಟ್ ನಾವು ಅರ್ಲಿ ಕ್ಯಾಂಡಲ್ಗೆ ಬರ್ಬೋದು ಅಥವಾ 30 ಮಿನಿಟ್ ಬರ್ಬೋದು. ನಾನು ನಾರ್ಮಲಿ 30 ಮಿನಿಟಲ್ಲಿ ಇಡ್ತೀನಿ, ತುಂಬ ಏನು ಡಿಫ್ರೆನ್ಸ್ ಆಗಲ್ಲ. ಸೊ 30 ಮಿನಿಟ್ಗೆ ಬಂದಾಗ ನಿಮಗೆ ಈ ಲೆವೆಲ್ಗಳು ಇನ್ನೂ ಕ್ಲಿಯರಾಗಿ ಆ ಡೈಲಿ ಚಾರ್ಟಲ್ಲಿ ನೋಡಿದಂಥ ಲೆವೆಲ್ಗಳು ಇಲ್ಲಿ ಕ್ಲಿಸ್ಟರ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ನೀವು ಡೈಲಿ ಚಾರ್ಟಲ್ಲಿ ನೋಡಿದ್ರೆ, ಸೊ ಇಲ್ಲಿ ನೀವು ನೋಡಿದರೆ ಒಂದಷ್ಟು ಅಪ್ಸ್ ಆ್ಯಂಡ್ ಡೌನ್ ಕ್ಯಾಂಡಲ್ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ಆ ಪ್ರೈಸ್ ಆ್ಯಕ್ಷನ್ ಕ್ಲಿಯರ್ ಆಗಿ ನಿಮಗೆ ಇಲ್ಲಿ ತೋರಲ್ಲ. ಅದನ್ನು ನೀವು ಶಾರ್ಟರ್ ಟೈಮ್ ಫ್ರೇಮ್ಗೆ ಬಂದಾಗ ಇಲ್ಲಿ ನೀವು ನೋಡಿದರೆ
ಶಾರ್ಟರ್ ಟೈಮ್ ಫ್ರೇಮಲ್ಲಿ. ಇಲ್ಲಿ ನಿಮಗೆ ಈ ಪ್ರೈಸ್ ಆಕ್ಷನ್ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ನೀವು ಇಲ್ಲಿ ನೋಡ್ಬೋದು, ಪ್ರೈಸ್ ಇಲ್ಲಿ ಹೋಗುತ್ತೆ, ಡೌನ್ ಬರುತ್ತೆ, ಅಗೇನ್ ಅಪ್ ಹೋಗುತ್ತೆ, ಡೌನ್ ಬರುತ್ತೆ. ಈ ಝೋನಲ್ಲಿ ಒಂದು ಪ್ರೈಸ್ ಅಪ್ ಹೋಗುತ್ತೆ, ಡೌನ್ ಬರುತ್ತೆ, ಅಪ್ ಹೋಗುತ್ತೆ, ಡೌನ್ ಬರುತ್ತೆ. ಸೊ ಈ ಝೋನ್ಗೆ ಬಂದಾಗ ರೆಸಿಸ್ಟೆನ್ಸ್ ಫೇಸ್ ಆಗುತ್ತೆ, ಡೌನ್ ಬರುತ್ತೆ, ಅಗೇನ್ ಈ ಝೋನ್ ಹತ್ರ ಸಪೋರ್ಟನ್ನು ತಗೊಳುತ್ತೆ. ಹಾಗೆ ಅಗೇನ್ ಅಲ್ಲಿ ಹೋದಾಗ ರೆಸಿಸ್ಟೆನ್ಸನ್ನು ಫೇಸ್ ಮಾಡುತ್ತೆ, ಅಗೇನ್ ಡೌನ್ ಬರುತ್ತೆ, ಸಪೋರ್ಟನ್ನು ತಗೊಂಡು ಅಲ್ಲಿಂದ ಮೇಲೆ ಹೋಗುತ್ತೆ. ಸೊ ಈ ರೀತಿ ನೀವು ಶಾರ್ಟರ್ ಟೈಮ್ ಫ್ರೇಮ್ಗೆ ಬಂದಾಗ ನಿಮಗೆ ಪ್ರೈಸ್ ಆ್ಯಕ್ಷನ್ಗಳು ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ನಿಮಗೆ 30 ಮಿನಿಟ್ಗೆ ಬಂದ್ರಿ, ನೆಕ್ಸ್ಟ್ ಇನ್ನು ಬೇಕಿದ್ರೆ ನೀವು 15 ಮಿನಿಟ್ಗೆ ಹೋಗ್ಬೋದು. ಅಲ್ಲಿ ಏನಾದರೂ ಯಾವ ರೀತಿ ಏನಾದರೂ ಪ್ಯಾಟರ್ನ್ಗಳು ಕ್ರಿಯೇಟ್ ಆಗಿದೆಯಾ ಅನ್ನೋದನ್ನು ನೋಡಲಿಕ್ಕೆ 15 ಮಿನಿಟ್ಗೆ ಹೋದರೆ ಅಲ್ಲೇನು ಎಕ್ಸ್ಟ್ರಾ ಏನು ಹೆಚ್ಚೇನು ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ. ನೆಕ್ಸ್ಟ್ ನೀವು ಟ್ರೇಡನ್ನು ಎಂಟ್ರಿ ಮಾಡಬೇಕು ಅಂತಿದ್ರೆ 5 ಮಿನಿಟ್ ಟೈಮನ್ನು ಇಟ್ಕೊಂಡು ಹೈಯರ್ ಟೈಮ್ ಫ್ರೇಮಲ್ಲಿ ಯಾವ ರೀತಿ ಪ್ರೈಸ್ ಆ್ಯಕ್ಷನ್ ಇದೆ ಅಂತ ನೋಡಿಕೊಂಡು, ಸೊ 5 ಮಿನಿಟ್ ಟೈಮ್ ಫ್ರೇಮಲ್ಲಿಯೂ ಸಪೋರ್ಟಿವ್ ಪ್ಯಾಟರ್ನ್ಗಳು ಕ್ರಿಯೇಟ್ ಆದಾಗ ನೀವು ಅಲ್ಲಿ ಟ್ರೇಡನ್ನು ಎಂಟ್ರಿ ಮಾಡ್ಬೋದು. ಇಲ್ಲಿ ನೀವು ಟ್ರೇಡನ್ನು ತೊಗೊಳ್ಬೇಕಾದ್ರೆ ಯಾವ ರೀತಿ ಟ್ರೇಡನ್ನು ಮಾಡ್ಬೋದು ಅಂತ ನೋಡೋದಾದರೆ, ನಾವಿಲ್ಲಿ 30 ಮಿನಿಟಲ್ಲಿ ಒಂದು ಝೋನನ್ನು, ಈ ಕ್ಯಾಂಡಲನ್ನು ನಾವೀಗ ಕನ್ಸಿಡರ್ ಮಾಡೋದು ಬೇಡ, ಇದು ಇನ್ನೂ ಕ್ರಿಯೇಟ್ ಆಗಿಲ್ಲ ಅಂತ ಇಟ್ಕೊಳ್ಳೋಣ. ಸೊ ನಮಗೆ ಒಂದು ಝೋನ್ ಸಿಗ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಝೋನನ್ನು ನಾವು ಡ್ರಾ ಮಾಡ್ತೀವಿ 30 ಮಿನಿಟಲ್ಲಿ. ನೆಕ್ಸ್ಟ್ ಡೇ ಮಾರ್ಕೆಟ್ ಓಪನ್ ಆದಾಗ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗುತ್ತೆ, ಒಂದು ಪಾಸಿಟಿವ್ ಸೈನನ್ನು ಕೊಡುತ್ತೆ. ಬಟ್ ಗ್ಯಾಪ್ ಅಪ್ಪಲ್ಲಿ ಓಪನ್ ಎಲ್ಲಿ ಓಪನ್ ಆಗುತ್ತೆ ಕೇಳಿದರೆ, ಪ್ರೀವಿಯಸ್ ರೆಸಿಸ್ಟೆನ್ಸ್ ಏನಿದೆ ಆ ರೆಸಿಸ್ಟೆನ್ಸ್ ಹತ್ರ ಪ್ರೈಸ್ ಓಪನ್ ಆಗುತ್ತೆ. ಪ್ರೀವಿಯಸ್ ರೆಸಿಸ್ಟೆನ್ಸ್ ಝೋನ್ ಏನಿತ್ತು ಆ ರೆಸಿಸ್ಟೆನ್ಸ್ ಹತ್ರ ಪ್ರೈಸ್ ಓಪನ್ ಆಗುತ್ತೆ. ಸೊ ಗ್ಯಾಪ್ ಅಪ್ ಓಪನ್ ಆಗುವಂಥದ್ದು ಪಾಸಿಟಿವ್ ಸೆಂಟಿಮೆಂಟ್. ಗ್ಯಾಪ್ ಅಪ್ ಓಪನ್ ಆದ ನಂತರ ಪ್ರೈಸ್ ಯಾವ ರೀತಿ ಬಿಹೇವ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆಗಿ ಈ ರೇಂಜ್ಗಿಂತ ಮೇಲೆ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತು ಅಂತ ಹೇಳಿದ್ರೆ ಅದು ಪಾಸಿಟಿವ್ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಝೋನ್ ಒಂದು ರೆಸಿಸ್ಟೆನ್ಸ್ ಆಗಿತ್ತು, ರೆಸಿಸ್ಟೆನ್ಸ್ ಝೋನ್ಗಿಂತ ಮೇಲೆ ಅದು ಪಾಸಿಟಿವ್ ಆಗಿ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಆದರೆ ಅದು ಪಾಸಿಟಿವ್ ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಗ್ಯಾಪ್ ಅಪ್ ಓಪನ್ ಆಗುತ್ತೆ, ರೆಸಿಸ್ಟೆನ್ಸ್ ಝೋನ್ ಹತ್ರ ರೆಸಿಸ್ಟೆನ್ಸನ್ನು ತಗೊಂಡು ಕೆಳಗೆ ಬರುತ್ತೆ. ಇನ್ ಕೇಸ್ ನೀವು ಇಲ್ಲಿ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡಲಿಲ್ಲ ಅಥವಾ ಈ ರೆಸಿಸ್ಟೆನ್ಸ್ ಝೋನನ್ನು ಕನ್ಸಿಡರ್ ಮಾಡಲಿಲ್ಲ ಅಂತಿದ್ರೆ, ಕೇವಲ 5 ಮಿನಿಟ್ ಟೈಮ್ ಫ್ರೇಮನ್ನು ಮಾತ್ರ ನೋಡ್ತೀರಿ ಅಂತಾದರೆ, ಫಾರ್ ಎಕ್ಸಾಂಪಲ್ ನೀವು ಈ ಝೋನನ್ನು ನೋಡ್ತಾನೆ ಇಲ್ಲ ಅಂತ ಇಟ್ಕೊಳ್ಳಿ, ಇಷ್ಟನ್ನು ಮಾತ್ರ ನೀವು ನೋಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ, ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಡೌನ್ ಬರುತ್ತೆ, ಅಗೇನ್ ಇಲ್ಲಿ ಮಾರ್ಕೆಟ್ ಮೇಲೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನೀವೇನು ಥಿಂಕ್ ಮಾಡ್ತೀರಿ, ಗ್ಯಾಪ್ ಅಪ್ ಓಪನ್ ಆಗಿದೆ, ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅಂತ, ಇಲ್ಲಿ ನೀವು ಬೈ ಎಂಟ್ರಿಯನ್ನು ಮಾಡಿದರೂ ಮಾಡ್ಬೋದು. ಸೊ ಯಾಕಂತೇಳಿ ನೀವು ಅದರ ಹಿಂದಿನ ಪ್ರೈಸ್ ಆ್ಯಕ್ಷನನ್ನು ಕನ್ಸಿಡರ್ ಮಾಡದೇ ಇರೋದ್ರಿಂದ ಈ ರೀತಿ ನೀವು ತಪ್ಪುಗಳನ್ನು ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂತೇಳಿದ್ರೆ ಪ್ರೈಸ್ ಗ್ಯಾಪ್ ಅಪ್ ಓಪನ್ ಆಗಿ ಡೌನ್ ಬಂತು, ಸೊ ಇದೊಂದು ಒಳ್ಳೆ ಅಪಾರ್ಚುನಿಟಿ, ಸೊ ಇನ್ನು ಮೇಲೆ ಹೋಗ್ಬೋದು ಅಂತ ಇಲ್ಲಿ ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಆದಾಗ ನೀವು ಬೈಯನ್ನು ಸಹ ಮಾಡ್ಬೋದು. ಬಟ್ ನೀವು ಮಲ್ಟಿಪಲ್ ಟೈಮ್ ಫ್ರೇಮ್ ಚಾರ್ಟನ್ನು ನೋಡಿದಾಗ ಇದು ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಬೈ ಮಾಡುವಂಥ ಅಪಾರ್ಚುನಿಟಿ ಇಲ್ಲ ಅಂತ. ಯಾಕಂತ ಹೇಳಿದ್ರೆ ನೀವು 30 ಮಿನಿಟ್ ಟೈಮ್ ಫ್ರೇಮಿಗೆ ಹೋದರೆ ಇಲ್ಲಿ ನೀವು ನೋಡ್ಬೋದು, ಇದೊಂದು ಕ್ಲಿಯರ್ ರೆಸಿಸ್ಟೆನ್ಸ್ ಝೋನ್. ಮಾರ್ಕೆಟ್ ಈ ಝೋನ್ ಹತ್ರ ಯಾವತ್ತೆಲ್ಲ ಬರುತ್ತೆ ಆಗ ಅದು ಡೌನ್ ಸೈಡ್ ಪುಷ್ ಆಗುತ್ತೆ. ಪುಷ್ ಆಗೋದು ಎಲ್ಲಿವರೆಗೆ ಪುಷ್ ಆಗುತ್ತೆ ಅಂತ ಹೇಳಿದ್ರೆ, ಪ್ರೀವಿಯಸ್ ಸಪೋರ್ಟ್ ಝೋನ್ ಏನಿದೆ ಅಲ್ಲಿವರೆಗೂ ಪುಷ್ ಆಗುತ್ತೆ. ಸೊ ಮಾರ್ನಿಂಗ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಗ್ಯಾಪ್ ಅಪ್ ಓಪನ್ ಆದ ನಂತರ ಒಂದು 30 ಮಿನಿಟ್ ಕ್ಯಾಂಡಲನ್ನು ನೀವು ಅಬ್ಸರ್ವ್ ಮಾಡಿದರೆ ಅದು ಕ್ಲಿಯರ್ ಆಗಿ ಒಂದು ಡೌನ್ ಸೈಡ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ, ಪುಷ್ ಮಾಡುತ್ತೆ. ಸೊ ಆಗ ಇದು ಕ್ಲಿಯರಾಗಿ ಗೊತ್ತಾಗುತ್ತೆ ನಿಮಗೊಂದು ಬೇರಿಶ್ ಮಾರ್ಕೆಟ್ ಇದೆ. ಸೊ ಮಾರ್ಕೆಟ್ ಯಾವಾಗೆಲ್ಲ ಈ ರೆಸಿಸ್ಟೆನ್ಸ್ ಝೋನ್ ಹತ್ರ ಹೋದಾಗ ಅಲ್ಲಿ ಒಂದು ರೆಸಿಸ್ಟೆನ್ಸನ್ನು ಫೇಸ್ ಮಾಡಿ ಡೌನ್ ಬರ್ತಾ ಇದೆ ಅಂತ. ಸೊ ಆಗ ನೀವು ಬೇರಿಶ್ ಟ್ರೇಡ್ಗೆ ಎಂಟರ್ ಆಗೋ ಒಂದು ಪ್ಲ್ಯಾನನ್ನು ಮಾಡ್ಕೊಳ್ಬೋದು. ಸೊ ಬೇರಿಶ್ ಟ್ರೇಡ್ಗೆ ಎಂಟರ್ ಆಗೋ ಪ್ಲ್ಯಾನನ್ನು ಮಾಡ್ಕೊಂಡಾಗ ಲೆವೆಲ್ಗಳಿಗೆ ನೀವು 5 ಮಿನಿಟ್ ಚಾರ್ಟ್ಗೆ ಹೋಗ್ಬೋದು. 5 ಮಿನಿಟ್ ಚಾರ್ಟ್ಗೆ ಹೋದಾಗ ಸೊ ನಿಮಗೆ ಇಲ್ಲಿ ಗೊತ್ತಾಗುತ್ತೆ, 5 ಮಿನಿಟ್ ಚಾರ್ಟ್ನ ಪ್ರೈಸ್ ಆ್ಯಕ್ಷನ್ ನೀವು ನೋಡಿದರೆ ಕ್ಲೀನಾಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಮಾರ್ಕೆಟ್ ಓಪನ್ ಆಗುತ್ತೆ, ಡೌನ್ ಬರುತ್ತೆ, ಒಂದಷ್ಟು ಡೌನ್ ಬರುತ್ತೆ, ಡೌನ್ ಬಂದ ನಂತರ ಒಂದಷ್ಟು ಪುಲ್ ಬ್ಯಾಕನ್ನು ಕೊಡುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಒಂದಷ್ಟು ಗ್ರೀನ್ ಕ್ಯಾಂಡಲ್ ಮುಖಾಂತರ ಪುಲ್ ಬ್ಯಾಕನ್ನು ಕೊಡುತ್ತೆ. ಪುಲ್ ಬ್ಯಾಕನ್ನು ಕೊಟ್ಟ ನಂತರ ಅರೌಂಡ್ 1040 ಹತ್ರ ಒಂದು ಬ್ರೇಕ್ ಡೌನನ್ನು ಕೊಡುತ್ತೆ. ಸೊ ಇಲ್ಲಿ ನೀವು ಪ್ರೈಸ್ ಆ್ಯಕ್ಷನನ್ನು ನೋಡಿದರೆ ಇದು ನಾನು ಆಲ್ರೆಡಿ ಈ ಪ್ಯಾಟರ್ನ್ಗಳನ್ನೆಲ್ಲ ಡಿಸ್ಕಸ್ ಮಾಡಿದ್ದೀನಿ. ಒಂದು ಫ್ಲ್ಯಾಗ್ ಪ್ಯಾಟರ್ನ್ ರೀತಿ ಅಥವಾ ಒಂದು ಸ್ಮಾಲ್ ವೇಜ್ ಪ್ಯಾಟರ್ನ್ ರೀತಿ ಒಂದು ಪ್ಯಾಟರ್ನ್ನ ಬ್ರೇಕ್ ಡೌನ್ ಕೊಡುತ್ತೆ. ಸೊ ಇದು ನಿಮಗೆ ಅಗೇನ್ ಕನ್ಫರ್ಮ್ ಮಾಡುತ್ತೆ ಈ ಪ್ಯಾಟರ್ನನ್ನು ಕ್ರಿಯೇಟ್ ಮಾಡಿದಾಗ. ಅಗೇನ್ ಲಾಂಗರ್ ಟೈಮ್ ಫ್ರೇಮಲ್ಲಿ ಒಂದು ಬೇರಿಶ್ ಇದೆ, ಅದೇ ರೀತಿ ಶಾರ್ಟರ್ ಟೈಮ್ ಫ್ರೇಮಲ್ಲಿ ಸಹ ಒಂದು ಬೇರಿಶ್ ಪ್ಯಾಟರ್ನನ್ನು ಕ್ರಿಯೇಟ್ ಮಾಡ್ತಾ ಇದೆ ಬ್ಯಾಂಕ್ ನಿಫ್ಟಿ. ಸೊ ಕ್ಲಿಯರ್ಲಿ ಒಂದು ನೆಗೆಟಿವ್ ಸೈನನ್ನು ಕೊಡ್ತಾ ಇದೆ. ಸೊ ಬೇರಿಶ್ ಪ್ಯಾಟರ್ನ್ ಒಂದು ಬ್ರೇಕ್ ಡೌನ್ ಆಗುತ್ತೆ. ಸೊ ಆಗ ನೀವು ಶಾರ್ಟ್ ಎಂಟ್ರಿಯನ್ನು ಮಾಡ್ಬೋದು. ಈ ಲೆವೆಲ್ಗಿಂತ ಹೈಯನ್ನು ನಿಮ್ಮ ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ಆಗ ನೀವು ಶಾರ್ಟ್ ಎಂಟ್ರಿಯನ್ನು ಮಾಡ್ಬೋದು. ಈ ಗ್ಯಾಪ್ ಫಿಲ್ಲಿಂಗೋಸ್ಕರ ನೀವು ಎಂಟ್ರಿಯನ್ನು ಮಾಡ್ಬೋದು, ಅಥವಾ ನೆಕ್ಸ್ಟ್ ಈ ಡೌನ್ ಸೈಡ್ ಸಪೋರ್ಟ್ ಲೆವೆಲನ್ನು ಟಚ್ ಮಾಡಲಿಕ್ಕೆ ಸಹ ವೆಯ್ಟನ್ನು ಮಾಡ್ಬೋದು. ಈ ರೀತಿ ಬೇರೆ ಬೇರೆ ಟೈಮ್ ಫ್ರೇಮನ್ನು ಕನ್ಸಿಡರ್ ಮಾಡಿಕೊಂಡು ನಾವು ಯಾವುದೊಂದು ಟ್ರೇಡ್ಗೆ ಎಂಟ್ರ್ ಆಗಬೇಕಾಗತ್ತೆ. ಬ್ಲೈಂಡಾಗಿ ಯಾವುದೋ ಒಂದು ಟೈಮ್ ಫ್ರೇಮನ್ನು ಮಾತ್ರ ಕನ್ಸಿಡರ್ ಮಾಡಿದರೆ ಅಲ್ಲಿ ನಾವು ಕಳ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ರೀತಿ ಬೇರೆ ಬೇರೆ ಟೈಮ್ ಫ್ರೇಮನ್ನು ಕನ್ಸಿಡರ್ ಮಾಡಿದರೆ ಮಾತ್ರ ಅಲ್ಲಿ ನಮಗೆ ಟ್ರೇಡಲ್ಲಿ ಬೆಟರ್ ಎಂಟ್ರಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ನೀವು ಇಲ್ಲಿ ನೋಡ್ಬೋದು, ಸೊ ಇಲ್ಲಿ ಪ್ರೈಸ್ ಒಂದು ಬ್ರೇಕ್ ಡೌನನ್ನು ಕೊಡುತ್ತೆ. ಇಲ್ಲೊಂದು
ಪ್ರೈಸ್ ಬ್ರೇಕ್ ಡೌನನ್ನು ಕೊಟ್ಟು ಡೌನ್ ಬರುತ್ತೆ. ಸೊ ಡೌನ್ ಬಂದಾಗ ನೀವು ಇಲ್ಲಿ ನೋಡ್ಬೋದು, ಇದೊಂದು ಸಪೋರ್ಟ್ ಝೋನ್ ಆಗಿತ್ತು ಪ್ರೀವಿಯಸ್ಲಿ ನಾವು ಡ್ರಾ ಮಾಡಿದೆ. ಈ ಝೋನನ್ನು ನೀವು ಡ್ರಾ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ಜಸ್ಟ್ ಇಷ್ಟು ಮಾತ್ರ ಚಾರ್ಟನ್ನು ಕನ್ಸಿಡರ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಇಲ್ಲಿ ಡೌನ್ ಬಂದಾಗ ಇಲ್ಲಿ ನೀವು ಪ್ರಾಫಿಟನ್ನು ಈ ಒಂದು ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆದಾಗ ನೀವು ಪ್ರಾಫಿಟನ್ನು ಬುಕ್ ಮಾಡದೇ ಇರ್ಬೋದು. ಯಾಕಂತ ಹೇಳಿ ನೀವು ಇದರ ಹಿಂದಿನ ಲೆವೆಲ್ಗಳಿಗೆ ಇಂಪಾರ್ಟೆನ್ಸನ್ನು ಕೊಡ್ತಾ ಇಲ್ಲ. ಇನ್ನೂ ಡೌನ್ ಹೋಗುತ್ತೆ ಅಂತ ಇಲ್ಲಿ ಹೋಲ್ಡ್ ಮಾಡಿದರೆ ನೀವು ಮೇ ಬಿ ನಿಮ್ಮ ಪ್ರಾಫಿಟ್ ಸ್ಮಾಲ್ ಆಗ್ತಿತ್ತು, ಅಥವಾ ನೀವು ಇಲ್ಲಿ ಸ್ಟಾಪ್ ಲಾಸ್ ಕೂಡ ಈ ಅಪ್ಸೈಡಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಕೂಡ ಹಿಟ್ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಈ ಝೋನನ್ನು ನೀವು ಆಲ್ರೆಡಿ ಒಂದು ಝೋನನ್ನು ಡ್ರಾ ಮಾಡಿ ಇಟ್ಕೊಂಡಿರೋದ್ರಿಂದ ಈ ಝೋನ್ ಹತ್ರ ಅಗೇನ್ ಇಲ್ಲಿ ಒಂದು ಹ್ಯಾಮರ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡ್ತು ಅಂತ ಹೇಳಿದ್ರೆ ಸಪೋರ್ಟ್ ಝೋನ್ ಹತ್ರ ಒಂದು ಪಾಸಿಟಿವ್ ಪ್ಯಾಟರ್ನನ್ನು ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಸೊ ನಿಮಗೆ ಇಮಿಡಿಯೇಟ್ಲಿ ಒಂದು ಅಲರ್ಟ್ ಸಿಗುತ್ತೆ. ಸೊ ಮೇ ಬಿ ಪ್ರೈಸ್ ಇಲ್ಲೊಂದು ರಿವರ್ಸಲನ್ನು ಕೊಡ್ಬೋದು ಅಂತ. ಆಗ ನೀವೊಂದು ಟ್ರೇಡಲ್ಲಿ ಇದ್ದರೆ ಅದನ್ನು ಎಕ್ಸಿಟ್ ಮಾಡ್ಬೋದು, ಅಥವಾ ನಿಮ್ಮ ಟ್ರೈಲಿಂಗ್ ಸ್ಟಾಪ್ ಲಾಸನ್ನು ಇಟ್ಕೊಂಡು ನಿಮ್ಮ ಪ್ರಾಫಿಟನ್ನು ಲಾಕ್ ಮಾಡಿಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಯಾವುದೊಂದು ಟ್ರೇಡನ್ನು ತಗೊಳ್ಳುವಾಗ ಒಂದಷ್ಟು ಚಾರ್ಟನ್ನು ನೋಡಬೇಕು, ಅದರ ಮಲ್ಟಿಪಲ್ ಟೈಮಲ್ಲಿ ಯಾವ ರೀತಿ ಚಾರ್ಟ್ ಪ್ಯಾಟರ್ನ್ ಇದೆ ಅನ್ನೋದನ್ನು ಕನ್ಸಿಡರ್ ಮಾಡೋದ್ರಿಂದ ನಮಗೆ ಟ್ರೇಡ್ಗೆ ಎಂಟ್ರಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ರೀತಿ ಮೂವ್ಮೆಂಟನ್ನು ನೋಡ್ಬೋದು ಅಂತ ಕೇಳಿದರೆ ನೀವು ಇಲ್ಲಿ ನೋಡ್ಬೋದು, ಇದೊಂದು ಝೋನ್ ಆಗಿತ್ತು. ನೆಕ್ಸ್ಟ್ ಅಗೇನ್ ಈ ಝೋನನ್ನು ಟಚ್ ಮಾಡುತ್ತೆ, ಸಪೋರ್ಟನ್ನು ಟಚ್ ಮಾಡಿ ಈಗ ಅದು ಬ್ರೇಕ್ ಮಾಡಿದೆ. ಅಗೇನ್ ಇದು ಬ್ಯಾಂಕ್ ನಿಫ್ಟಿಗೆ ನೆಗೆಟಿವ್ ಆಗುತ್ತೆ. ಈ ಝೋನ್ಗಿಂತ ಕೆಳಗಡೆ ಟ್ರೇಡ್ ಆದರೆ ಅದು ನೆಗೆಟಿವ್ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಝೋನ್ ಒಂದು ಈ ಡೌನ್ ಸೈಡ್ ಝೋನ್ ಸಪೋರ್ಟ್ ಆಗಿತ್ತು, ಅಪ್ ಸೈಡ್ ಝೋನ್ ರೆಸಿಸ್ಟೆನ್ಸ್ ಆಗಿತ್ತು. ರೆಸಿಸ್ಟೆನ್ಸ್ ಝೋನನ್ನು ಬ್ರೇಕ್ ಮಾಡಲಿಕ್ಕೆ ಫೇಲ್ ಆಗಿದೆ. ಅಗೇನ್ ಮಾರ್ಕೆಟ್ ಕ್ಲೋಸ್ ಆಗೋ ಹೊತ್ತಿಗೆ ಸಪೋರ್ಟ್ ಝೋನನ್ನು ಬ್ರೇಕ್ ಮಾಡಿದೆ. ಸೊ ಅದು ನೆಗೆಟಿವ್ ಆಗುತ್ತೆ. ನೆಕ್ಸ್ಟ್ ಬಿಹೇವಿಯರ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಈ ಝೋನ್ಗಿಂತ ಕೆಳಗಡೆ ಟ್ರೇಡ್ ಆದಾಗ ಆಲ್ರೆಡಿ ಚಾರ್ಟ್ ನೆಗೆಟಿವ್ ಇದೆ, ಈ ಝೋನ್ಗಿಂತ ಇನ್ನೂ ಕೆಳಗೆ ಟ್ರೇಡ್ ಆಗಲಿ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಅದು ನೆಗೆಟಿವ್ ಆಗುತ್ತೆ. ಸೊ ನೆಗೆಟಿವ್ ಆದರೆ ನೆಕ್ಸ್ಟ್ ನಾವು ಸಪೋರ್ಟ್ ಲೆವೆಲನ್ನು ಡ್ರಾ ಮಾಡಬೇಕು ಅಂತ ನೋಡಿದರೆ, ಸೊ ನೆಕ್ಸ್ಟ್ ಇದೊಂದು ಸಪೋರ್ಟ್ ಲೆವೆಲ್ ಆಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲೊಮ್ಮೆ ರೆಸಿಸ್ಟೆನ್ಸನ್ನು ಫೇಸ್ ಮಾಡ್ತಿತ್ತು, ಇಲ್ಲೊಂದು 2 ಬಾರಿ ರೆಸಿಸ್ಟೆನ್ಸನ್ನು ಫೇಸ್ ಮಾಡಿತ್ತು, ಅಗೇನ್ ಇಲ್ಲೊಂದು ಬ್ರೇಕ್ಔಟನ್ನು ಕೊಡುತ್ತೆ. ಸೊ ಈ ಪಾಯಿಂಟ್ ನಮಗೆ ಫಸ್ಟ್ ಸಪೋರ್ಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಝೋನ್ ಇರುವಂಥದ್ದು ಈ ಝೋನ್ ಹತ್ರ ಒಂದಷ್ಟು ಸಪೋರ್ಟನ್ನು ತಗೊಳ್ಳಿ, ಇಲ್ಲೊಮ್ಮೆ ಹಾಗೆ ಇಲ್ಲೊಮ್ಮೆ ಈ ಝೋನ್ ನೆಕ್ಸ್ಟ್ ಹೈಯರ್ ಟೈಮ್ ಫ್ರೇಮ್ ಚಾರ್ಟಲ್ಲಿ ಈ ಝೋನ್ ನಮಗೆ ಇಲ್ಲೆಲ್ಲ ಸಪೋರ್ಟನ್ನು ತೊಗೊಳ್ಳಿದೆ. ಈ ಝೋನ್ ನಮಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ. ಈ ರೀತಿ ನಾವು ಲಾಂಗರ್ ಟೈಮ್ ಫ್ರೇಮಲ್ಲಿ ಚಾರ್ಟ್ ಲೆವೆಲನ್ನು ಡ್ರಾ ಮಾಡಿ ಇಟ್ಕೊಂಡ್ರೆ ಶಾರ್ಟ್ ಟರ್ಮ್ ಟೈಮಲ್ಲಿ ನಮಗೆ ಗೊತ್ತಾಗುತ್ತೆ ಆ ಶಾರ್ಟ್ ಟರ್ಮ್ ಟೈಮ್ ಫ್ರೇಮಲ್ಲಿ ಪ್ರೈಸ್ ಆ ಲೆವೆಲ್ ಹತ್ರ ಹೋದರೆ ಯಾವ ರೀತಿ ಬಿಹೇವ್ ಮಾಡುತ್ತೆ ಅನ್ನೋದನ್ನು ನೋಡಿಕೊಂಡು ನಾವು ನಮ್ಮ ಟ್ರೇಡಿಂಗ್ ಡಿಸಿಷನನ್ನು ತಗೊಳ್ಬೇಕು. ಅಗೇನ್ ಈ ಝೋನ್ ಅಗೇನ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಅಪ್ಸೈಡ್ ಮೂವ್ಮೆಂಟ್ ಅಥವಾ ಅಪ್ಸೈಡ್ ಬ್ರೇಕ್ಔಟನ್ನು ಕೊಡಬೇಕು ಅಂತ ಹೇಳಿದ್ರೆ ಈ ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಗಿ ಒಂದು ಬ್ರೇಕ್ಔಟನ್ನು ಕೊಡಬೇಕಾಗುತ್ತೆ. ಸೊ ಈ ರೀತಿ ನಾವು ಯಾವುದೊಂದು ಪರ್ಟಿಕ್ಯುಲರ್ ಟ್ರೇಡನ್ನು ತಗೊಳ್ಳುವಾಗ ಇಂಟ್ರಾಡೇ ಟ್ರೇಡ್ ಅಂತಲ್ಲ, ನಾವು ಶಾರ್ಟ್ ಟರ್ಮ್ ಅಥವಾ ಸ್ವಿಂಗ್ ಟ್ರೇಡಿಂಗನ್ನು ತಗೊಳ್ಬೇಕು ಅಂತ ಹೇಳಿದ್ರೆ ಯಾವುದೇ ಒಂದು ಟೈಮ್ ಫ್ರೇಮನ್ನು ನೋಡಬೇಡಿ. ನೀವು ಒಂದು 2-3 ಡೇಸ್ಗೆ ಯಾವುದೊಂದು ಟ್ರೇಡನ್ನು ತೊಗೊಳ್ಬೇಕು ಅಂತ ಹೇಳಿದ್ರೆ ಒಂದು ಡೈಲಿ ಟೈಮ್ ಫ್ರೇಮಲ್ಲಿ ಒಂದಿಷ್ಟು ಲೆವೆಲ್ಗಳನ್ನು ಡ್ರಾ ಮಾಡ್ಕೊಳ್ಳಿ. ಅದೇ ರೀತಿ ಹರ್ಲಿ ಟೈಮ್ ಫ್ರೇಮ್ ಅಥವಾ 30 ಮಿನಿಟ್ ಟೈಮ್ ಫ್ರೇಮಲ್ಲಿ ಪ್ರೈಸ್ ಆ್ಯಕ್ಷನನ್ನು ನೋಡಿ ಅದರ ಪ್ರಕಾರ ನೀವು ಟ್ರೇಡ್ಗೆ ಎಂಟ್ರಿಯನ್ನು ತಗೊಳ್ಬೋದು. ಸೊ ಈ ರೀತಿ ಮಲ್ಟಿಪಲ್ ಟೈಮನ್ನು ನೋಡಿದಾಗ ನಮ್ಮ ಒಂದಷ್ಟು ಬ್ಯಾಡ್ ಟ್ರೇಡಿಂಗ್ ಎಂಟ್ರಿಗಳು ಸ್ಟಾಪ್ ಆಗುತ್ತೆ. ಈ ರೀತಿ ನೀವು ಚಾರ್ಟನ್ನು ರೀಡ್ ಮಾಡೋದನ್ನು ಕಲೀರಿ, ಪ್ರಾಕ್ಟೀಸ್ ಮಾಡಿ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.